ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನನ್ನ ಲೋಕ ಯೂಟ್ಯೂಬ್ ಚಾನಲ್. ಇದೊಂದು ಮೇಕ್ ಓವರ್ ವಿಡಿಯೋ ಆಗಿರುತ್ತೆ. ಸೊ ನಾನಿಲ್ಲಿ ಕಡೂರಿಗೆ ಮೇಕಪ್ಗೆ ಹೊರಟಿದ್ದೀನಿ. ಸೋಸು ಅನ್ನೋದು ಜಾಸ್ತಿ ಮಾಡ್ತಾಯಿದ್ದೀನಿ ವಿಡಿಯೋದಲ್ಲಿ. ಇನ್ನೂ ಯಾರೂ ನನಗೆ ಹೇಳಿಲ್ಲ, ಬಟ್ ನನಗೆ ಅನಿಸುತ್ತೆ ಸೊ ಅನ್ನೋದು ಜಾಸ್ತಿ ಆಗಿದೆ ಅಂತ. ಓಕೆ, ಇವಾಗ ನೆಕ್ಸ್ಟು ನಾನು ಬ್ರೈಡ್ಗೆ ಏನೇನು ಬೇಕು ಸ್ವಲ್ಪ ಐಟಮ್ಸ್ಗಳು ಖಾಲಿಯಾಗಿತ್ತು. ಈ ಪಿನ್ಸು, ಏರ್ ಪಿನ್ಸ್ಗಳು ತುಂಬ ಬೇಗ ಖಾಲಿ ಆಗಿಬಿಡುತ್ತೆ. ಸೊ ನಾನಲ್ಲಿ ಒಂದು ಬಾಕ್ಸ್ನೇ ತೊಗೊಂಡು ಬಂದುಬಿಟ್ಟೆ ಈ ಸಲ. ಮತ್ತು ಎಕ್ಸ್ಟೆನ್ಷನ್ನು, ಆಮೇಲೆ ಕೆಲವೊಂದು ಚಿಕ್ಕ ಪುಟ್ಟ ಐಟಮ್ಗಳು ಖಾಲಿ ಆಗ್ತಾನೆ ಇರುತ್ತೆ. ನಾವು ಅದಕ್ಕೆ ಇನ್ವೆಸ್ಟ್ ಮಾಡ್ತಾನೆ ಇರಬೇಕು. ಸೊ ಜಾಸ್ತಿ ಏನು ತೊಗೊಂಡಿದ್ದೆ ಇಷ್ಟು, ಅಷ್ಟಕ್ಕೆ 1000 ರೂಪಾಯಿ ಆಗಿಬಿಡ್ತು. ಓಕೆ ಫೈನ್. ನನಗೆ ಕಡೂರಲ್ಲಿ ಮೇಕಪ್ ಆರ್ಡರ್ ಕೊಟ್ಟಿದ್ದು ನಾನ್ ಬ್ರೈಡ್ಗಲ್ಲ. ಸೊ ಎಲ್ಲ ಪ್ಯಾಕಪ್ ಆಗಿದೆ. ವೆನಿಟಿ ಬ್ಯಾಗ್ ಇಟ್ಕೊಂಡಿದ್ದೀನಿ. ಸೊ ಯಾಕೆ ಅಂದರೆ ಒಂದು ಬೆಡ್ಶೀಟು ಮತ್ತು ಒಂದು ಟಾಪ್ನ ತೊಗೊಂಡಿರ್ತೀನಿ. ಇದು ಲಾಂಗ್ ಗೌನ್ ಹಾಕ್ಕೊಂಡಿದ್ದೀನಿ ನಾನು. ಇದು ಹಾಕ್ಕೊಂಡು ನೈಟು ಮಲ್ಕೊಳ್ಳೋಕ್ಕೆ ಅನ್ಕಂಫರ್ಟಬಲ್ ಆದರೆ ಒಂದು ಟಾಪ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ನಾವಿಲ್ಲಿ ಮಾರ್ಕೆಟಿಗೆ ಹೋಗ್ತಾ ಇದ್ದೀವಿ, ಶಿವಮೊಗ್ಗ ಗಾಂಧಿ ಬಜಾರ್ಗೆ ಹೋಗ್ತಾ ಇದ್ದೀವಿ. ಯಾಕೆ ಅಂದರೆ ಅಲ್ಲಿ ಮಂದಾರ ನಾವೆಲ್ಸಲ್ಲಿ ಅವರು ಸೆಟ್ ಬುಕ್ ಮಾಡಿದ್ರಂತೆ. ಹಾಗೆ ಬರ್ತಾ ಆನ್ ದ ವೇ ತೊಗೊಂಡು ಬನ್ನಿ ಅಂತ ಹೇಳಿದ್ರು. ಸೊ ನನ್ನ ಸೆಟ್ಟನ್ನೆಲ್ಲ ನಾನು ಹಚ್ಕೊಳ್ಳೋಕ್ಕೆ ಹೋಗಲ್ಲ. ಅಲ್ಲಿ ಸೆಟ್ನ ಇಸ್ಕೊಂಡು ನಾನು ಬೇಗ KRCT ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ಗೆ ಬಂದ ತಕ್ಷಣ ಅಲ್ಲೊಂದು ಜಗಳ ನೋಡಿದೆ. ನನಗಂತೂ ತುಂಬಾ ಖುಷಿ ಆಯಿತು ಈ ಥರ ಜಗಳ ನೋಡೋಕ್ಕೆ. ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಅಂದರೆ ಜಗಳ ಇದ್ದಿದ್ದೆ ಅಲ್ವಾ. ಓಕೆ, ಗೌರ್ಮೆಂಟ್ ಬಸ್ಸಲ್ಲಿ ಜಗಳ ಇದ್ದಿದ್ದೆ ಅಲ್ವಾ. ಇವಾಗ ನಾನು ಲಕ್ಷ ಕನ್ವೆನ್ಷನ್ ಹಾಲ್ಗೆ ರೀಚ್ ಆಗಿದ್ದೀನಿ ಕಡೂರಲ್ಲಿ. ಇದು ಬಂದು ಕಡೂರು ಅಲ್ಲ, ಬೀರೂರು ಅಲ್ಲ, ಮಧ್ಯೆ ತಂದು ಮಾಡಿದ್ದಾರೆ. ಸೊ ಈ ಕಡೆ ಬೀರೂರಲ್ಲಿ ಇಳ್ಕೊಂಡ್ರು ಆಟೋಗೆ ಹೋಗಬೇಕು, ಆ ಕಡೆ ಕಡೂರಲ್ಲಿ ಇಳ್ಕೊಂಡ್ರು ಆಟೋಗೆ ಹೋಗಬೇಕು. ಫ್ರೀ ಬಸ್ಸು ಅಂತ ಬರ್ತೀವಿ, ಆಟೋಗಳಿಗೆ ಕೊಡೋದೇ ಜಾಸ್ತಿ ಆಗುತ್ತೆ. ಸೊ ಸಖತ್ತಾಗಿತ್ತು ಕನ್ವೆನ್ಷನ್ ಹಾಲ್, ಸಖತ್ತು ದೊಡ್ಡಕ್ಕಿತ್ತು, ಗ್ರ್ಯಾಂಡಾಗಿ ಮಾಡಿದರು. ಡೆಕೋರೇಷನ್ ಇರ್ಬೋದು ಎಲ್ಲ ಸಖತ್ತು ರಿಚಾಗಿ ಮಾಡಿದರು. ಆ್ಯಂಡ್ ನನಗೆ ಒಂದು ರೂಮ್ ಕೂಡ ಕೊಟ್ಟಿದ್ದರು, ನಾನ್ AC ರೂಮ್ ಕಂಡೀಷನ್ ಅಂತೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಬಂದ ತಕ್ಷಣ ನನ್ನ ಐಟಮ್ಸ್ ಎಲ್ಲ ಜೋಡಿಸ್ಕೊಂಡೆ. ಇವರು ಮಾಣಿಕ್ಯ, ಇವರೇ ನನಗೆ ಬ್ರೈಡಲ್ಗೆ ಬುಕ್ ಮಾಡ್ಕೊಂಡಿದ್ದು. ಸೊ ಇವ್ರು ಬುಕ್ ಮಾಡ್ಕೊಂಡಿಲ್ಲ, ಇವ್ರ ಫ್ರೆಂಡು ಆಗದೆ ನನಗೆ ಕಳಿಸಿದ್ರು. ಆ್ಯಂಡ್ ಅವರಿಗೆ ರಿಸೆಪ್ಷನ್ಗೆಲ್ಲ ಮೇಕೋರ್ನ ಮಾಡಿಕೊಟ್ಟು, ನಾನು ಇಲ್ಲಿ ಟಾಪ್ ತೊಗೊಂಡು ಬಂದಿದ್ದೆನಲ್ಲ ಅದೇ ಪ್ಯಾಂಟಿಗೆ ಟಾಪ್ ಹಾಕ್ಕೊಂಡು ಫುಲ್ ಹೇರ್ಸ್ ಒಂದು ಜುಟ ಹಾಕ್ಕೊಂಡ್ಬಿಟ್ಟೆ. ಫುಲ್ ಟಯರ್ಡ್ ಆಗಿಬಿಡ್ತು. ಯಾಕಂದರೆ ತುಂಬ ಜನ ಲೇಡೀಸ್ಗಳು ಬಂದು ಅಲ್ಲಿ ಒಂಥರ ಮೆಸ್ಸಪ್ ಮಾಡಿಬಿಟ್ಟಿದ್ರು. ಅವರೆಲ್ಲ ಹೋದ್ಮೇಲೆ ನಾನು ಊಟ ಮಾಡ್ಕೊಂಡು ಬಂದು ಡ್ರೆಸ್ ಚೇಂಜ್ ಮಾಡಿ ಸ್ಯಾರಿ ಫ್ರೀ ಫಿಲ್ಟಿಂಗ್ ಮಾಡಿಕೊಂಡೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ನನಗೆ ಸೇಮ್ ಈ ಥರ ಹೇರ್ ಸ್ಟೈಲ್ನ ಕೇಳಿದರು, ಆ ಥರ ಹೇರ್ ಸ್ಟೈಲ್ನ ಮಾಡಿದೆ. ಈ ಸ್ಯಾರಿ ಫಿಲ್ಟ್ ಮಾಡಬೇಕಾದ್ರೆ ತುಂಬ ನೀಟಾಗಿ ಕುತ್ಕೊಂಡಿತ್ತು, ಆದರೆ ಕೆಳಗಡೆ ಸ್ವಲ್ಪ ಮೆಸ್ಸಿ ಅಂತ ಅನ್ನಿಸ್ತಾ ಇತ್ತು. ಇವರು ಮುಹೂರ್ತಕ್ಕೆ ಈ ರೀತಿ ಲುಕ್ನ ಕೇಳಿದರು. ಸೊ ಅದೇ ರೀತಿ ಲುಕ್ನ ನಾನಿಲ್ಲಿ ಮಾಡಿಕೊಟ್ಟಿದ್ದೀನಿ. ಹಿಂದೆ ಜಡೆ ಅಂತೂ ತುಂಬ ಸಖತ್ತಾಗಿ ಬಂದಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಇದಾದಮೇಲೆ ಇನ್ನೊಂದು ಸ್ಯಾರಿ ಚೇಂಜಿಂಗ್ ಸ್ವಲ್ಪ ಟಚಪ್ ಇತ್ತು, ಅದನ್ನು ಮುಗಿಸ್ಕೊಟ್ಟು ಹೋಗಿ ಅಂತ ಹೇಳಿದರು. ಸೊ ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ದೆ. ನೆಕ್ಸ್ಟ್ ಬಂದರು ಸ್ಯಾರಿ ಚೇಂಜಿಂಗ್ ಮಾಡಿದೆ. ಈ ಸ್ಯಾರಿ ಪರ್ಫೆಕ್ಟಾಗಿ ಕಾಣಿಸ್ತಾ ಇತ್ತು. ಇದಾದಮೇಲೆ ನೆಕ್ಸ್ಟ್ ನಾನು ಮನೆಗೆ ಬಂದು ನೆಕ್ಸ್ಟ್ ಡೇ ಚನ್ನಗಿರಿಯಲ್ಲಿ ರಿಸೆಪ್ಷನ್ಗೆ ಬನ್ನಿ ಅಂತ ಹೇಳಿದರು. ಸೊ ಚನ್ನಗಿರಿಗೆ ಹೋಗಿ ಕ್ಯಾನ್ ಸ್ಯಾರಿನ ವೇರ್ ಮಾಡಿದೆ. ಇಲ್ಲಿ ಹೇರ್ ಸ್ಟೈಲು ನಾನು ಲಾಸ್ಟ್ ಮೆಹಂದಿ ಅಲ್ಲಿ ಮಾಡಿದ್ನಲ್ಲ, ಸೇಮ್ ಅದೇ ಥರ ಹೇರ್ ಸ್ಟೈಲ್ನ ಕೇಳಿದರು. ಅದೇ ಎಕ್ಸ್ಟೆನ್ಷನ್ ಬೇಡ ಅಕ್ಕ, ನನ್ನ ಹೇರ್ಸಿಗೆ ಮಾಡಿ ಅಂದರು. ಸೊ ಈ ರೀತಿ ಅವ್ರ ಹೇರ್ಸಿಗೆ ಬಂತು. ಇದು ಕೂಡ ತುಂಬಾ ಚೆನ್ನಾಗಿತ್ತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.